ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿರುವಂಥ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಲ್ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ, ಹಾಗೆ ನಮ್ಮ ಮೇಘ, ನಮ್ಮ ಮಕ್ಕಳು, ಎಲ್ಲ ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇದ್ವಿ. ಸೊ ಚೆನ್ನಾಗಿತ್ತು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮೇಘ ಒಟ್ಟಿಗೆ ವಿಡಿಯೋ ಮಾಡಿದ್ರೆ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಅದು ಮೆಮೊರಿಯಾಗಿ ಉಳಿಯುತ್ತೆ ಕೂಡ, ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮನೆ ದೇವ್ರು ನಂಜುಂಡೇಶ್ವರ, ಇದು ಹೊಳೆಯಮ್ಮ ಅಂತ ಹೆಣ್ದೇವ್ರಿದೆ, ಅದು ಹಾಸನಲ್ಲಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಏನಂತಂದರೆ ಆಷಾಢ ಟೈಮಲ್ಲಿ ಶುಕ್ರವಾರ ಸಿಕ್ಕಿರೋದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ಹೊಸದಾಗಿ ದೇವಸ್ಥಾನ ಕಟ್ಸಿರೋದ್ರಿಂದ, ರಿನೋವೇಟ್ ಮಾಡಿಸಿರೋದ್ರಿಂದ ಅಲ್ಲಿ ಪ್ರತಿದಿನ ಪೂಜೆ ನಡೀತಾ ಇರುತ್ತೆ. ಪ್ರತಿ ವಾರ 41 ಡೇಸು ಒಂದೊಂದು ದಿನ ಒಬ್ರೊಬ್ರು ಮನೆಯವ್ರದ್ದು ಪೂಜೆ ಇರುತ್ತೆ. ಸೊ ಇವತ್ತು ನಮ್ಮ ಮನೆಯಿಂದ ಪೂಜೆ ಮಾಡಿಸ್ಬೇಕು ಅಂಥೇಳಿ ಎಲ್ಲ ಹೊರಟಿದ್ವಿ.
ಇವೇ ಸಣ್ಣ ಪ್ಲಾನೆಟರಿ ಅಗೇನ್ಸ್ಟ್ ಅವ್ರಿಗೆ ಒಬ್ರಿಗೊಬ್ರಿಗೆ ಆಗಲ್ಲ. ಅಂದ್ರೆ ಪರ್ಜನ್ಯಕಾರಕನಾಗಿ ಶುಕ್ರನೇ ಶುಕ್ರ ಸೂರ್ಯನೇ ಕೊಡಬೇಕು, ಶುಕ್ರ ಎಳೆದು ಬಿಡಬೇಕು, ಅವನ ಪಚಕ್ರದ ಅವನ ಈ ವ್ಯಾಪ್ತಿ ಒಳಗಡೆ ಒಳಪಡ್ತಾನೆ. ಹಾಗಾಗಿ ಏನಾಗ್ತದೆ, ಇಲ್ಲಿ ರವಿ ಕ್ಷೇತ್ರಕ್ಕೆ ಹೋದಾಗ ಎಗೇನೆಸ್ಟ್ ಮಾಡಿ ಅವನು ಮಳೆಯನ್ನ ನಿಲ್ಲಿಸ್ತಾನೆ. ಇವನು ರವಿ ನಾನು ಇವನಿಂದ ಮೀರಲೇಬೇಕು ಅಂತ ಹೇಳಿ ಅವನು ಕೊಡ್ಬೋದು. ಅಂದ್ರೆ ಅತ್ಯಂತ ಅತಿ ವೇಗದಿಂದಲೂ ಬೇಕಾದ್ರೂ ಮಳೆ ಆಗೋ ಸಾಧ್ಯತೆಗಳಿದೆ. ಯಾಕೆಂದ್ರೆ ರವಿಗೆ ಸ್ಫೋಟತೆ ಬಂದ್ಬಿಡ್ತದೆ. ಅಥವಾ ಶುಕ್ರ ಇಲ್ಲ ನಾನು ಗೆಲ್ಲೇಬೇಕು ಅಂತ ಹೇಳಿ ಅವನ ಕ್ಷೇತ್ರದಲ್ಲಿ ಮೂಲ ತ್ರಿಕೋಣದಲ್ಲಿ ಕೂತವನು ಇಲ್ಲ ನಿಲ್ಲಿಸ್ತೀನಿ ಅಂತಾನೆ. ಎರಡು ಹೊಡೆದಾಟಗಳಿಂದ ಸ್ಫೋಟತೆ ಉಂಟಾಗ್ತದೆ. ಸ್ಫೋಟತೆ ಆದಾಗ ತಪ್ಪಬೇಕಾಗುವ ಸಾಧ್ಯತೆ ಇದೆ. ಕೆಲವು ಕಡೆ ಅಗ್ನಿಯ ವಿಚಾರಗಳು ಸ್ಫೋಟತೆ ಬರ್ತದೆ, ಕೆಲವು ಕಡೆ ಈ ರೀತಿ ಇವೆರಡುವೆ ಗ್ರಹಗಳಿಂದನೇ ಇದು ಆಗ್ತಕ್ಕಂಥದ್ದೇ. ಇದನ್ನ ಖಂಡಿತವಾಗಿ ಅದನ್ನ ನಾವು ನಿರೀಕ್ಷೆ ಎಲ್ಲಿದ್ರೆ ಆಯಾ ಒಂದು ಕಾಲಗಳಲ್ಲಿ ಹೀಗೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ನಾವು ಆ ಕಾಲದಿಂದ ಋಷಿ ತಪೋಮುನಿಗಳು ಅಧ್ಯಯನ ಮಾಡಿ ಇದನ್ನೆಲ್ಲ ಗಣಿತದಲ್ಲಿ ಆರ್ಯಭಟ ಸಿದ್ಧಾಂತದಲ್ಲಿ ಇರಬಹುದು. ಹಾಗಾಗಿ ಇವನ್ನೆಲ್ಲ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಏನು ಇದರಿಂದ ನಮಗೆ ಏನಾಗ್ತದೆ, ಹೌದೇ ಇದೇನು ದೈವ ಬಲ ಇವೇನು, ವಿಚಾರವೇನು, ಜ್ಞಾನದ ಬಲ ಏನು, ತಾಯಿ ಏನು, ಇವೆಲ್ಲವೂ ಒಂದಿನ ನಾವೆಲ್ಲ ಸೇರ್ಲಿಕ್ಕೂ ಆಗುವುದಿಲ್ಲ. ಕೆಲವು ಸಮಯ ಅವಾಗ ನಮಗೆ ಒಂದು ವ್ಯತ್ಯಾಸಗಳಾಗ್ತದೆ. ಕೊಡ್ತಾರೆ ಕಂದ, ಒಂದೆರಡು ನಿಮಿಷ ನೀವೇನು ಕೇಳ್ಕೊತಾ ಇದ್ರಿ ಹೇಳಿ? ಕೈ ನೋವು ಕಡಿಮೆ ಆಗಲಿ ಅಂತನಾ? ಒಳ್ಳೆ ಬುದ್ಧಿ ಕೊಡಲಿ. ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿ ವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾರಿ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಪರಾಭವ ಸಂವತ್ಸರ ದಕ್ಷಿಣಾಯಣೆ ಆಷಾಢ ಮಾಸೆ ಗ್ರೀಷ್ಮ ಋತು ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾರಾಜಾಯ ते नमः अद्य मे सफलं जन्म ನಮ್ಮ ಸಾರ್ಥಕವಾಗಿ ಜೀವಿತದಲ್ಲಿ ನಾವು ಏನು ಒಂದು ದೈವ ನಮ್ಮ ಈ ಒಂದು ಬಳೆ ಹತ್ತಿರ ಜೀವನದಲ್ಲಿ ಈ ಹೇಮಾವತಿ ತುಂಬಿ ಅದು ಹರಿದ್ರೆ ಕಾವೇರಿಗೂ ಹೋಗ್ತಿರ್ತದೆ. ಹಾಗಾಗಿ ಇಂತಹ ಒಂದು ಜೀವನದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಮಹಾತಾಯಿ ಒಂದು ಯಾವುದೋ ಒಂದು ಪೂರ್ವಿಕರ ಕಾಲದಲ್ಲಿ ಸ್ಥಾಪನೆ ಆದಂಥದ್ದು. ಅವಾಗ ಯಾವ ಥರ ಒಂದು ಯಾವುದೋ ಒಂಥರ ಇತ್ತು. ಅದು ಈಗ ಈ ಒಂದು ವಿಗ್ರಹದ ರೂಪಕ್ಕೆ ಬಂದು ಒಳ್ಳೆಯ ಪೂರ್ವದ ದಿಕ್ಕಿನಲ್ಲಿ ಸ್ಥಾಪನೆಯಾಗಿ ಒಂದು ಅನುಕೂಲ ಆಗಿದೆ. ಹಾಗಾಗಿ ಆ ಮಹಾತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಜೀವನ ಸ್ಥಾಪನೆ ಆದ ನಂತರ ನೀವು ಅವೆಲ್ಲ ಬಂದಿದ್ದೀರ. ಮತ್ತೆ ಇವತ್ತು ಸುಂದರಗಿಗಳು ನಮ್ಮ ಕಡೆ ಬರ್ತಾ ಇದ್ದಾರೆ, ಪೂಜೆಗೆ ಬರಬೇಕು. ಇವತ್ತು ನಾವು ಶಿರಡಿಗೆ ಹೋಗ್ಬೇಕಾಗಿತ್ತು. ನೆನ್ನೆ ಗುರುಪೂರ್ಣಿಮಾ ಮೊನ್ನೆ ಇದ್ದಿದ್ದು, ಆದರೆ ಅವತ್ತು ಕೂಡ ಮಾತಿಗೆ ಇವರು ಸಂತೋಷವಾದ ಹುಣ್ಣಿಮೆ ದಿನ ಗುರುವಾರ ಅವತ್ತು ಏನು ನಕ್ಷತ್ರ ತಿಥಿ ಉತ್ತರಾಷಾಢ ಮತ್ತು ಪೂರ್ವಾಷಾಢ ಉತ್ತರಾಷಾಢ, ಮಂಗಳವಾರದಲ್ಲಿ ಉತ್ತರಾಷಾಢ, ಶ್ರವಣ ಕನಿಷ್ಠ, ಇವತ್ತು ಶತವಿಷ
ಮತ್ತೆ ಒಂದು ದೈವದ ನೆಲೆಗೆ ಬರೋದು ಎಲ್ಲಿಂದನೋ ಎಲ್ಲಿಗೋ ಹೋಗೋಕ್ಕಾಗ್ತೀವಿ. ಯಾವುದಾದ್ರೂ ದೇವರುಗಳನ್ನ ಅರಸ್ಕೊಂಡು ಹೋಗ್ತಾ ಇದ್ವಿ. ಹಿಂದೂಗಳಲ್ಲಿ ಇದೊಂದು ಎಲ್ಲ ಪದ್ಧತಿಗಳಿದೆ. ಆದರೆ ಈಗ ಇದು ಹತ್ತಿರದಲ್ಲಿ ನೆಲೆಯಾಗಿದ್ದಾಳೆ. ಇಂತಹ ಒಂದು ಒಳ್ಳೆಯ ದಿನ ಆಷಾಢ ಮಾಸದ ಈ ಒಂದು ಶುಕ್ರವಾರ ವಿಶೇಷವಾದ ದಿನ. ಇಲ್ಲಿ 3ನೆಯ ಶುಕ್ರವಾರದಲ್ಲಿ ಕಾಲಿಡ್ತಾ ಇದೆ. ಇನ್ನೊಂದು ಬಾಕಿ ಉಳಿದಿದೆ. ಹಾಗಾಗಿ ಆಷಾಢ ಮಾಸದ ಈ ಶುಕ್ರವಾರದಲ್ಲಿ ಆ ತಾಯಿ ಸಂಧ್ಯಾ ಕಾಲಗಳಲ್ಲಿ ಒಂದು ಪ್ರಭೆ ಇರ್ತದೆ. ಪ್ರಾತಃ ಕಾಲದ ಒಂದು ಪ್ರಭೆ ಬೇರೆ, ಸಾಯಂ ಸಂಧ್ಯಾ ಕಾಲದ ಒಂದು ಪ್ರಭೆ ಬೇರೆ. ಈ ಗೋಧೂಳಿ ಲಗ್ನ ಅಂತ ನಾವು ಇದನ್ನ ಒಂದು 5:30, 6 ಗಂಟೆ 6:30ಯಿಂದ ಆ ಗೋವುಗಳೆಲ್ಲ ತುಂಬಿದ ಒಂದು ಊಟವನ್ನು ಮಾಡ್ಕೊಂಡು ಸಂತೋಷವಾಗಿ ಕೆಲವೊಂದು ನೆಕ್ಕೊಂಡು ಹೋಗ್ತಾ ಇರ್ತವೆ. ಅದನ್ನು ನೋಡ್ಬೇಕಾದ್ರೆ ರಮಣೀಯ ದೃಶ್ಯಗಳು ಒಂದೊಂದ್ಸರಿ ಅವಕ್ಕೆ ಖುಷಿ ಇರ್ತದೆ ತನ್ನ ಮನೆಗೆ ಹೋಗುವಂಥ ಕಾಲ. ಹಾಗಾಗಿ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ. ಇದು ತಮಿಳುನಾಡಲ್ಲಿ ಇದಕ್ಕೆ ವಿಶೇಷ ಇರ್ತದೆ. ಎಲ್ಲಿ ವಿವಾಹಗಳು ಅವರುಗಳಿಗೆಲ್ಲ ವಿಶೇಷ ಇರ್ತದೆ ಗೋಧೂಳಿ ಲಗ್ನಗಳು ಅಂತ ಹೇಳಿ. ಹಾಗಾಗಿ ಆ ಬೇರೆಯವರು ಸಾಡೈತಿನ ಅಂತ ಅಲ್ಲಲ್ಲೂ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಇದು ಒಂದು ಸಾಯಂಕಾಲ ಲಕ್ಷ್ಮಿಯ ಒಂದು ರೂಪ. ಹಾಗಾಗಿ ಇವತ್ತು ಒಂದು ವಿಶೇಷವಾದಂಥ ದಿನದಲ್ಲಿ ಬಂದಿದ್ದೀರ. ಅದನ್ನು ಶಂಭಯ್ಯವರು ನೀವು ಒಳ್ಳೆಯಬೇಕು, ನೀವು ಒಳ್ಳೆಯಬೇಕು ಅಂತ ನಮಗೆ ಒಂದು ಹೇಳಿದ್ರು. ಏನು ಮಾಡೋದು? ಹಾಗಾಗಿ ಬಂದಿದ್ದೀವಿ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ. ಶುಭೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹರಾತೆ ಶ್ವೇತ
ಶುದ್ಧ ಗಾಳಿ ಮನಸ್ಸಿಗೆ ನೆಮ್ಮದಿ, ಕಣ್ಣಿಗೆ ಹಸಿರು ಮನಸ್ಸಿಗೆ ಖುಷಿ. ಇಲ್ಲಿನ ತಂಗಾಳಿಯೇ ಒಂದು ಅದ್ಭುತ ಅನುಭವ. ಗಿಡ ಮರಗಳ ನಡುವೆ ಕಳೆದ ಕ್ಷಣ ನಿಜಕ್ಕೂ ತುಂಬ ಖುಷಿ ಕೊಡ್ತು. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಈ ಅಜ್ಜಿಗೆ 101 ವರ್ಷ. 101 ವರ್ಷ ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಒಂದು ಕಡೆ ಕೂರಲ್ಲ ಅಂತೆ.
ಈ ಥರ ಸಗಣಿ ಎಲ್ಲ ತೊಗೊಳ್ಳೋದು, ತುಂಬ್ಕೊಳ್ಳೋದು, ತೊಗೊಂಡೋಗಿ ತಿಪ್ಪೆಗೆ ಹಾಕೋದು, ಈ ಥರ ಓಡಾಡಿಕೊಂಡು ಇಲ್ಲಿಂದ ಆ ತಿಪ್ಪೆ ಇರೋದು ಆ ಕಡೆ ಅಷ್ಟು ದೂರ ಇದ್ದರೂ ಎತ್ಕೊಂಡು ಹೋಗ್ತಾ ಇದೆ. ಸೊ ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟೊಂದು ಜನಕ್ಕೆ ಅಡುಗೆ ಮಾಡ್ಕೊಳ್ಳೋದೇ ಕಷ್ಟ ಅಂತ ಅಂತಾರೆ ಇನ್ನೂ ಚೆನ್ನಾಗಿದ್ದಾಗಲೇ. ಈ ಅಜ್ಜಿ ನೋಡಿದ್ರೆ ಎಷ್ಟು ವಯಸ್ಸಾದರೂ 1 ಸೆಕೆಂಡ್ ಕೂತ್ಕೊಳ್ದೆ ಓಡಾಡ್ಕೊಂಡು ಮಾಡ್ತಿದೆ. ನೋಡಿ ಕಲ್ತ್ಕೋಬೇಕಷ್ಟೇ ಬೇರೆಯವರು.